ಹಾಯ್ ಬಾಯ್ಸ್, ಜಸ್ಟ್ ಜಿಮ್ ಮುಗಿಸ್ಕೊಂಡು ಮೀನು ತೊಗೊಂಡು ಫ್ರೈ ಮಾಡೋಣ ಅಂತ ಬಂದಿದ್ದೀನಿ. ಇವತ್ತು ಮೀನು ಫ್ರೈ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ನಿಮಗೆಲ್ಲ. ಸ್ವಲ್ಪ ಲೈಟು ಇವಿ ಹೊಡಿತಾ ಇದೆ, ಇವತ್ತು ಚೆನ್ನಾಗಿ ಕಾಣಿಸ್ತದೆ. ಓಕೆ, ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ಕಿಚನ್ ತೋರಿಸಲ್ಲ ಇವತ್ತು, ಬಿಕಾಸ್ ಫಸ್ಟ್ ಅಂದರೆ ಗ್ಯಾಸು ತೊಳೆದಿಲ್ಲ, ನೋಡೋಕ್ಕಾಗ್ತಾಯಿಲ್ಲ. ಸೊ ನಾನು ತೋರಿಸಲ್ಲ. ನಾನು ಇಲ್ಲಿ ಮಾಡ್ತೀನಿ. ಇಲ್ಲಿ ಏನು ಭಾರಿ ಕ್ಲೀನ್ ಇಲ್ಲ, ಬಟ್ ಆದರೂ ಇಲ್ಲೇ ಮಾಡ್ತೀನಿ. ಆಯಿತಾ, ಹೇಳ್ಕೊಡ್ತೀನಿ ಹೆಂಗೆ ಮಾಡೋದು ಅಂತ ನಮ್ಮ ಕುಂದಾಪುರ ಸ್ಟೈಲಲ್ಲಿ. ಬನ್ನಿ ಅಕ್ಕ, ಹೇಳ್ಕೊಡ್ತೆ. ಒಂದು 5 ನಿಮಿಷ ಟೈಮ್ ಕೊಡಿ. ವಾಯ್ಸ್ ರೆಡಿ, ಏನೆಲ್ಲ ಹಾಕಬೇಕು ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ. ಅದೇ ಥರ ಮಾಡ್ಕೊಳ್ಳಿ ನೀವು, ಓಕೆನಾ? ಇಲ್ಲಿ ಬಂದು 2 ಚಮಚ ಖಾರದ ಪುಡಿ, ಅರ್ಧ ಚಮಚ 1 ಸ್ಪೂನು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 1/2 ಸ್ಪೂನು ಟರ್ಮರಿಕ್ ಪೌಡ್ರ್ ಅರಿಶಿನ ಪುಡಿ, 1 ಚಮಚ ಉಪ್ಪು ನೀವು ನೋಡ್ಕೊಂಡು ಹಾಕೊಳ್ಳಿ. ಸೊ ಹುಳಿ, ನೆನೆಸಿಡೋ ಹುಳಿ, ಓಕೆನಾ? ಇದನ್ನೀಗ ಮಿಕ್ಸ್ ಮಾಡ್ಕೋಬೇಕು. ಸೊ ನಾನು ಅರ್ಧ kg ಬಂಗಡೆ ತೊಗೊಂಬಂದಿದ್ದೀನಿ, ಅದಕ್ಕೆ ಮಸಾಲೆ ಹೇಳ್ತಾ ಇರೋದಾಯ್ತಾ. 1 kg ಅಂದರೆ ಇದು ಸ್ವಲ್ಪ ಡಬ್ಬಲ್ ಹಾಕೋಬೇಡಿ, ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ. ನಾನು 2 ಸ್ಪೂನ್ ಹೇಳಿದರೆ 2-3 ಸ್ಪೂನ್ ಹಾಕ್ಕೊಳ್ಳಿ, ಅಷ್ಟೇ. ಆ ಥರ ಮಾಡ್ಕೊಳ್ಳಿ, ಆಯಿತಾ? ನಾವು ಈಗ ಕೈಯೆಲ್ಲ ಮಾಡೋದೆ, ನಾವು ಫಾರ್ನಿಗೆ ಹುಡ್ದವರಲ್ಲ, ಕೈಯಲ್ಲೇ ಮಾಡ್ತೀನಿ. ಸೊ ಇವಾಗ ಮೀನಿಗೆ ಈ ಥರ ಇದು ಮಾಡೋಕೆ ನನ್ನ ಮಗಂಗೆ ಮಾರ್ಕ್ ಮಾಡು ಅಂದ್ರೆ ಒಳ್ಳೆ ಫಿಶ್ಗೆ ನೋವಾಗೋ ಥರ ಮಾರ್ಕ್ ಮಾಡಿಬಿಟ್ಟಿದ್ದಾನೆ, ಕಾಣಿಸೋದೇ ಇಲ್ಲ. ಏನು ಫಿಶ್ ಶಾಪ್ ಇಟ್ಕೋತಾರೋ ಏನೋ. ಮೀನು ಫ್ರೆಶ್ ಇದು ಅಂದ್ಕೊತೀನಿ, ಗೊತ್ತಿಲ್ಲ ಕರೆಕ್ಟಾಗಿ. ಸ್ವಲ್ಪ ಒತ್ತಿ ಕಣ್ಣೆಲ್ಲ ನೋಡ್ಕೊಂಡು ತೊಗೊಂಬಂದಿನಿ, ಆದರೂ ಒಂಥರ ಐಸ್ ಮೀನು ಥರ ಅನ್ನಿಸ್ತಾ ಇದೆ ನನಗೆ. ನೋಡೋಣ, ಮಾಡಾದ್ಮೇಲೆ ಗೊತ್ತಾಗುತ್ತೆ ಟೇಸ್ಟು. ಸೊ ಇದೇ ಥರ 4 ಮೀನು, ಅರ್ಧ kg ತೊಗೊಂಬಂದಿದ್ದೀನಿ. 4 ಮೀನು ನಾನು ನನ್ನ ಫ್ರೆಂಡ್ ಇದ್ದೀವಿ. ಅವನಿಗೆ2, ನನಗೆ2. 4 ಕೊಟ್ಟರು ತಿಂತೀನಿ ಒಬ್ಬನೇ, ಬಟ್ ಏನು ಮಾಡೋದು, ಬಜೆಟ್ ಇಲ್ವಲ್ಲ. ಸೊ ಬಾಯ್ಸ್ ರೆಡಿ, ಎಲ್ಲ ಹಾಕ್ಕೊಂಡಿದ್ದೀನಿ, ಮಸಾಲೆ ಎಲ್ಲ ಕರೆಕ್ಟಾಗಿ ಆಗಿದೆ. ಇದನ್ನು ಸ್ವಲ್ಪ ಹೊತ್ತು ನೆನೆಸಿಡ್ಬೇಕಾಯ್ತಾ. ನೆನೆಸಂದ್ರೆ ಮ್ಯಾರಿನೇಟ್ ಆಗಬೇಕು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆದಮೇಲೆ ಅದನ್ನ ಫ್ರೈ ಮಾಡೋಕ್ಕೆ ಇಡೋಣ. ಇದರಲ್ಲಿ ಒಂದು ಚಿಕ್ಕ ಪೀಸ್ ಬಂದಿದೆ ಆಯಿತಾ. ಇದೊಂದು ಚಿಕ್ಕ ಪೀಸು. ಇದು ನನ್ನ ಫ್ರೆಂಡಿಗೆ ಗೊತ್ತಿಲ್ಲ, ಅವನು ಇವಾಗ ಹೇರ್ ಕಟ್ ಮಾಡ್ಕೊಳಕ್ಕೆ ಹೋಗಿದ್ದಾನೆ. ಅವ್ನಿಗೆ ಅಡುಗೆ ಬರಲ್ಲ, ಅವನು ಒಳಗಡೆ ಮಲ್ಕೊಂಡಿರ್ತಾನೆ. ಅಷ್ಟರೊಳಗಡೆ ನಾನು ಇದನ್ನು ಫ್ರೈ ಮಾಡಿಬಿಟ್ಟು ಈ ಚಿಕ್ಕ ಪೀಸ್ನ ಅವ್ನಿಗೆ ಇಟ್ಬಿಟ್ಟು, ಈ ದೊಡ್ಡ ಪೀಸ್ ಇದೆಯಲ್ಲ, ಇದರಲ್ಲಿ ಒಂದಲ್ಲೇ ಅಡುಗೆ ಮಾಡ್ತಾನೆ, ತಿನ್ಕೊಂಡ್ಬಿಡ್ತೀನಿ ಅಷ್ಟೇ. ಸ್ಕ್ಯಾಮ್ನೆಲ್ಲ ನೀವು ಮಾಡ್ತಾಯಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇದು ಮ್ಯಾರಿನೇಟ್ ಆಗ್ತಾಯಿರಲಿ, ನಾನು ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು, ಸ್ವೆಟ್ ಆಗಿಬಿಟ್ಟಿದ್ದೀನಿ, ಜಿಮ್ಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ ವಾಪಸ್ಸು. ಸೊ ಏರ್ ಫ್ರೈಯರ್ ಯೂಸ್ ಮಾಡ್ತಾಯಿದ್ದೀನಿ ನಾನು, ಆಯಿತಾ? ನೀವು ಸೇಮ್ ತವಾದಲ್ಲೂ ಮಾಡ್ಕೋಬೋದು. ನಾನು ಏರ್ ಫ್ರೈಯರ್ ಇದೆ, ನಾನು ಸ್ವಲ್ಪ ಡಯಟಲ್ಲಿದ್ದೀನಿ, ಸೊ ಆಯಿಲ್ ಜಾಸ್ತಿ ಹಾಕಲ್ಲ, ಅದಕ್ಕೋಸ್ಕರ. ನೋಡೋಣ ಹೆಂಗೆ ಮಾಡೋದು ಅಂತ. ಆ್ಯಕ್ಚುಲಿ ಫಿಶ್ ಫ್ರೈ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ, ಮೊನ್ನೆ ತಾನೇ ತೊಗೊಂಡಿದ್ದೆ ಏರ್ ಫ್ರೈಯರು. ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ ಫಿಶ್ ಫ್ರೈ ಹೆಂಗಾಗುತ್ತೆ ನೋಡೋಣ ಏರ್ ಫ್ರೈಯರಲ್ಲಿ, ಓಕೆ? ಸೊ ಅಷ್ಟರೊಳಗಡೆ ನಾನು ಸ್ನಾನ ಮಾಡ್ಕೊಂಬರ್ತೀನಿ. ಬಾಯ್ ಬಾಯ್ಸ್, ಆಯಿತು ನನ್ನ ಸ್ನಾನ. ಸೊ ಫಿಶ್ ಕೂಡ ಮ್ಯಾರಿನೇಟ್ ಆಗಿದೆ ಇರ್ಬೋದು. ಸ್ವಲ್ಪ ಹಿಂಗೆ ಆಯಿಲ್ ಹಾಕ್ಕೊತೀನಿ, ಆಯಿತಾ? ಜಸ್ಟ್ ಫ್ರೈ ಅಡಿಗಡೆ ಹಿಡ್ಕೋಬಾರ್ದು ಅಂತ. ಸೊ ಇವಾಗ ಒಂದೊಂದು ಫ್ರೈನ ಹಾಕೋಬೇಕು. ಮ್ಯಾರಿನೇಟ್ ಮಾಡಿದ್ದು 4 ಮೀನು ಆಗುತ್ತೆ ಒಂದೇ ಸಲ. 4 ಮೀನು ಹಾಕ್ಕೊಂಡಿದ್ದೀನಿ. ಇವಾಗ ಏರ್ ಫ್ರೈಗೆ ಹಾಕ್ಕೊಂಡು, ಸೊ ಇಲ್ಲಿದೆ ಸ್ವಿಚ್ ಆನ್, ಸೆಲೆಕ್ಟ್ ಮಾಡ್ಕೋಬೇಕು. ಫಿಶ್ ಇದೆ ನೋಡಿ ಲಾಸ್ಟಲ್ಲಿ, ಅದು ಸೆಲೆಕ್ಟ್ ಆಗುತ್ತೆ. 10 ಮಿನಿಟ್ಸ್ ತೋರಿಸ್ತಾ ಇದೆ, ಸೊ 10 ಮಿನಿಟ್ಸ್ಗೆ ಓಕೆ. ಸೊ ಇದು ಇವಾಗ ಆಗುತ್ತೆ, ಬಟ್ ಏನಂದರೆ ನೀವು 5 ಮಿನಿಟ್ಸ್ಗೆ ಒಂದ್ಸಲ ಅದನ್ನ ಫ್ಲಿಪ್ ಮಾಡಬೇಕು, ಓಕೆ? ನಾನು ಹೇಳ್ಕೊಡ್ತೀನಿ ಹೆಂಗಂತ. 5 ಮಿನಿಟ್ಸ್ ಆಯಿತು, ಇವಾಗ ಫ್ಲಿಪ್ ಮಾಡೋಣ. ಫಿಶ್ ನೋಡಿ ಒಂದು ಕಡೆ ಬೆಂದಿದೆ. ಸೊ ಇದನ್ನು ಈ ಥರ ಫಿಶ್ ಅಷ್ಟೇ, ಓಕೆ? ವಾಪಸ್ ಮತ್ತೆ 5 ನಿಮಿಷ ಬೇಯಕ್ಕೆ ಹಾಕ್ತೀನಿ. ಸೊ ಇದು 5 ನಿಮಿಷ ಆದಮೇಲೆ ತೆಗೆದುಬಿಟ್ರೆ ಆಯಿತು, ಮುಗೀತು, ರೆಡಿ ಆಗುತ್ತೆ ಫ್ರೈ ರೆಡಿಯಾಗಿದೆ ನೋಡಿ. ಬೆಂದಿದೆ ಚೆನ್ನಾಗಿ, ಫ್ರೆಶ್ ಇಲ್ಲ ಮೀನು, ಚೆನ್ನಾಗಿ ಇದೆ ಅನ್ಕೋತೀನಿ. ನೋಡೋಣ. ಚೆನ್ನಾಗಿದೆ.
ಸೊ ಪ್ಲೀಸ್ ಟ್ರೈ ಮಾಡಿ ಎಲ್ಲ. ಸೊ ಬಾಯ್ಸ್, ಇದು ನನ್ನ ಮಧ್ಯಾಹ್ನದ ಊಟ. ಸೊ ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಆ್ಯಕ್ಚುಲಿ ಆಗಲೇ ಹೇಳ್ದಂಗೆ ಚಿಕ್ಕ ಫ್ರೈ ಅವ್ನಿಗೆ ಇಟ್ಟಿದ್ದೀನಿ, ದೊಡ್ಡ ಫ್ರೈ ಎಲ್ಲ ನಾನು ತಗೊಂಡು ತಿಂತಾಯಿದ್ದೀನಿ ಆಯಿತಾ. ಟೇಸ್ಟ್ ಚೆನ್ನಾಗಿದೆ, ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ನೀವು ಟ್ರೈ ಮಾಡಿ, ತವಾದಲ್ಲೇ ಮಾಡಿ, ಏನೂ ಪ್ರಾಬ್ಲಮ್ ಇಲ್ಲ. ತವಾದಲ್ಲಿ ಮಾಡಿ, ಇಲ್ಲ ಇದನ್ನ ರವೆ ಹಾಕ್ಬಿಟ್ಟು ಲಾಸ್ಟಿಗೆ ಡೀಪ್ ಫ್ರೈ ಮಾಡಿ, ಏನು ಸೇಮ್ ಮಸಾಲೆ ಎಲ್ಲದಕ್ಕೂ, ಏನು ಚೇಂಜಸ್ ಇಲ್ಲ. ನಮ್ಮ ಊರ ಕಡೆ, ನಮ್ಮ ಕುಂದಾಪುರದಲ್ಲಿ ಇದೇ ಮಾಡೋದು. ಸೊ ಟ್ರೈ ಮಾಡಿ. ಆ್ಯಂಡ್ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಷ್ಟೇ. ನೆಕ್ಸ್ಟ್ ಟೈಮ್ ವೀಡಿಯೋ ಮಾಡ್ತೀನಿ. ಈ ಸಲ ಆಡಿಯೋ ಕ್ಲಾರಿಟಿ ಚೆನ್ನಾಗಿಲ್ಲ ನನಗೆ ಗೊತ್ತು. ಸೊ ಮೈಕ್ ತೊಗೊತೀನಿ ವೈರ್ಲೆಸ್ಸು. ಸೊ ಅದಕ್ಕೋಸ್ಕರ ಸ್ವಲ್ಪ ವ್ಯೂಸ್ ಚೆನ್ನಾಗಿ ಕೊಡಿ, ತೊಗೊತೀನಿ, ಚೆನ್ನಾಗಿ ಮಾಡ್ತೀನಿ ನೆಕ್ಸ್ಟ್ ಟೈಮಿಂದ. ಕೂದಲು ಬೇರೆ ವಿಚಿತ್ರವಾಗಿದೆ. ಓಕೆ, ದಟ್ಸ್ ಇಟ್ ಗೈಸ್. ಲವ್ ಯು ಆಲ್. ಬಾಯ್ ಬಾಯ್.